ಆರಂಭದಿಂದಲೂ ಮಂಡ್ಯದ ಕಣದಲ್ಲಿ ಮೈತ್ರಿ ಅಭ್ಯರ್ಥಿ ಯಾರು ಅನ್ನುವಂತಹ ಕುತೂಹಲ ಇತ್ತು. ಆಲ್ಮೋಸ್ಟ್ ಈಗ ಅದು ಜೆಡಿಎಸ್ ಪಾಲಾಗ್ತಾ ಇದೆ ಅಂತ ಗೊತ್ತಾಗ್ತಿದ್ದಂತೆ ಸುಮಲತಾ ಅವರ ಕತೆ ಏನು, ಸುಮಲತಾ ಅವರ ನಡೆ ಏನು ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಸದ್ಯ ಸುಮಲತಾ ಅವ್ರನ್ನ ನೇರವಾಗಿ ಮಂಡ್ಯ ಟು ಚಿಕ್ಕಬಳ್ಳಾಪುರ ಕರ್ಕೊ ಬರ್ತಾರಾ ಪ್ರಶ್ನೆ ಸದ್ಯಕ್ಕೆ. ಪಬ್ಲಿಕ್ ಟಿವಿಲಿ ಪೊಲಿಟಿಕಲ್ ಬೇಗ ಎಕ್ಸ್ಕ್ಲೂಸಿವ್. ಮಂಡ್ಯ ಬದಲು ಸಂಸದೆ ಸುಮಲತಾ ಅವ್ರನ್ನ ಚಿಕ್ಕಬಳ್ಳಾಪುರಕ್ಕೆ ನಿಂತ್ಕೊಳ್ಳಿ ಅಂತ ಆಫರ್ ಕೊಡ್ತಾರ. ಸಂಸದೆ ಸುಮಲತಾಗೆ ಬಿಜೆಪಿ ಹೈಕಮಾಂಡ್ ಈ ರೀತಿಯ ಸಲಹೆ ಕೊಡೋ ಸಾಧ್ಯತೆ ಇದೆ. ಇವತ್ತು ನಡ್ಡಾ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ಲೀಡರ್ಸ್ಗಳು ನಡ್ಡಾ ಅವರು ಈ ರೀತಿಯ ಸಲಹೆ ಕೊಡಬಹುದು ಅನ್ನೋ ಮಾತುಕತೆಗಳು ಓಡಾಡ್ತಾ ಇದ್ದು. ಈಗಾಗಲೇ ಜೆಡಿಎಸ್ಗೆ ಮಂಡ್ಯ ಮೈತ್ರಿ ಟಿಕೆಟ್ ನಿರ್ಧಾರ ಆಗಿದೆ. ಆದ್ರೆ ಮಂಡ್ಯ ಟಿಕೆಟ್ಗೆ ಬರೀ ಕಾನ್ಫಿಡೆನ್ಸ್ ಅಲ್ಲ, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ಆಲ್ರೆಡಿ ದೇವಸ್ಥಾನಗಳನ್ನೆಲ್ಲ ಸುತ್ತಬಿಟ್ಟಿದ್ರು, ಮಠಮಾನ್ಯಗಳಿಗೆ ತಿರುಗಿದ್ರು ನನಗೆ ಸಿಗತ್ತೆ ಅಂತ. ಕೊನೆ ಕ್ಷಣದಲ್ಲಿ ಕೈ ತಪ್ಪಿದೆ. ಸುಮಲತಾ ಒಪ್ಪಿದ್ರೆ ಈಗ ಚಿಕ್ಕಬಳ್ಳಾಪುರದಿಂದ ಕಣಕ್ಕಿಳಿಸೋಕೆ ಚಿಂತನೆಗಳಾಗ್ತಾ ಇದೆ ಬಿಜೆಪಿ ಪಾಳೆಯದಲ್ಲಿ ಅನ್ನೋ ಮಾಹಿತಿ ಇದೆ. ಆದ್ರೆ ಅದಕ್ಕೆ ಮಂಡ್ಯದ ಸಂಸದೆ ಸುಮಲತಾ ಅವರು ಒಪ್ತಾರಾ? ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಇವ್ರಿಗೇನು ಅಭ್ಯರ್ಥಿ ಕೊರತೆ ಇಲ್ಲ. ಒಂದಲ್ಲ ಎರಡಲ್ಲ, ದಿನಕ್ಕೊಬ್ಬೊಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಹೊರಗಿನವರ ಹೆಸರು ಕೇಳಿ ಬರ್ತಾ ಇದೆ, ಲೋಕಲ್ ಲೀಡರ್ಸ್ ಗಳ ಹೆಸರು ಕೇಳಿ ಬರ್ತಾ ಇದೆ. ಅದರ ನಡುವೆ ಸುಮಲತಾ ಅವ್ರನ್ನ ಅಲ್ಲಿ ಕರ್ಕೊ ಬಂದ್ರೆ ಹೇಗೆ ಅನ್ನುವಂತಹ ಚಿಂತನೆ ಕೂಡ ಒಂದು ಓಡಾಡ್ತಾ ಇದೆ, ಬಿಜೆಪಿ ಪಾಳ್ಯದಲ್ಲಿ ನಡೀತಾ ಇದೆ. ಮೈತ್ರಿ ಅಭ್ಯರ್ಥಿ ಪರ ಚುನಾವಣೆಯಲ್ಲಿ ಶ್ರಮಿಸಿ ಅನ್ನುವಂಥದ್ದು ಒಂದ್ ಕೇಳ್ತಾರೆ. ಇಲ್ಲ ಅಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ನಿಂತ್ಕೊಳ್ಳಿ ಅಂತ ಕೇಳ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತ ಕೇಳ್ಬೋದು. ಇದೆಲ್ಲದರ ನಡುವಲ್ಲಿ ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ, ಹೈಕಮಾಂಡ್ ಮಾಡುವಂತಹ ಮನವಿಗೆ ಅಥವಾ ಅವ್ರು ಕೊಡುವಂತಹ ಸಲಹೆಯನ್ನ ಸ್ವೀಕರಿಸಿ ಸರಿ ಆಯ್ತು ನಿಂತ್ಕೊಳ್ತೀನಿ ಚಿಕ್ಕಬಳ್ಳಾಪುರದಿಂದ ಅಂತ ಅಂತಾರ ಸುಮಲತಾ ಅವರು, ಕುತೂಹಲ ಮೂಡಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಸುಮಲತಾ ಅವರಿಗಿದ್ದು ಮಂಡ್ಯ ಟಿಕೆಟ್ ಬಗ್ಗೆ ಬರೀ ಕಾನ್ಫಿಡೆನ್ಸ್ ಅಲ್ಲ, ಓವರ್ ಕಾನ್ಫಿಡೆನ್ಸ್. ಬಟ್ ಕೊನೆ ಕ್ಷಣದಲ್ಲಿ ಕೈ ತಪ್ತಾ ಇದೆ. ಚಿಕ್ಕಬಳ್ಳಾಪುರದ ಹೆಸರು ಕೇಳಿ ಬರ್ತಾ ಇದೆ, ಸುಮಲತಾ ಅವ್ರನ್ನ ನಿಲ್ಲಿಸಬಹುದು ಅಂತ. ಸುಮಲತಾ ಅವರ ನಡೆ ಏನಾಗಿರುತ್ತೆ ಈ ವಿಚಾರದಲ್ಲಿ ಅನ್ಸುತ್ತೆ? ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಇದರಿಂದ ಅಸಮಾಧಾನ ಅನ್ನುವಂಥದ್ದು ಶುರುವಾಗಲ್ವಾ? ವಿದ್ಯಾ, ನೀವು ಹೇಳಿದ್ ನಿಜ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆದ ಬಳಿಕವೂ ಕೂಡ ಸುಮಲತಾ ಅವರಿಗೆ ನಾನೇ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ಒಂದು ಕಾನ್ಫಿಡೆಂಟ್ ತುಸು ಜಾಸ್ತಿಯಾಗಿ ಇತ್ತು. ಜೆಡಿಎಸ್ ಅಲ್ಲಿಂದ ಸ್ಪರ್ಧೆ ಮಾಡಬಹುದು ಅಥವಾ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬಹುದು ಅನ್ನುವಂಥದ್ದು ಗೊತ್ತಿದ್ರು ಕೂಡ ಮಂಡ್ಯದಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಬಿಗಿಪಟ್ಟನ್ನ ಇಟ್ಕೊಂಡು ಅವರು ಬಿಜೆಪಿ ನಾಯಕರ ಜೊತೆಗೆ ಮಾತುಕತೆಯನ್ನು ಕೂಡ ಆರಂಭಿಸಿದ್ರು. ಈಗೆಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯವನ್ನ ಕಾಣುವಂತಹ ಸನ್ನಿವೇಶ ಶುರುವಾಗಿರುವಂತದ್ದು. ಇವತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು ಸುಮಲತಾ ಅವರಿಗೆ ಬುಲಾವನ್ನ ಕೊಟ್ಟಿರುವಂತದ್ದು. ಈ ಒಂದು ಸಂದರ್ಭ ಏನಿದೆ ಇದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಯಾಕೆಂದ್ರೆ ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸುವ ಸಂಬಂಧ ಮಾತುಕತೆ ಕೂಡ ಆಗಿದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಸುಳಿವನ್ನ ಕೊಟ್ಟಿದ್ದಾರೆ. ಮಾರ್ಚ್ 25ರ ಬಳಿಕ ಈ ಬಗ್ಗೆ ಸ್ಪಷ್ಟತೆಯನ್ನ ಕೊಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧಿಸುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈಗ ಜೆ.ಪಿ. ನಡ್ಡಾ ಅವರು ಅವರಿಗೆ ಬುಲಾವನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಮಾತುಕತೆ ನಡೀಬಹುದು ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಶುರುವಾಗಿರುವಂತದ್ದು. ಸುಮಲತಾ ಅವರನ್ನ ಸಂಧಾನ ಮಾಡ್ಲಿಕ್ಕೆ ಏನಾದ್ರೂ ಕರೆದಿದೆಯಾ ಹೈಕಮಾಂಡ್ ಅನ್ನುವಂತಹ ಒಂದು ಚರ್ಚೆ ಇತ್ತು. ಇದ್ರ ಜೊತೆಗೆ ಮತ್ತೊಂದು ಚರ್ಚೆ ಶುರುವಾಗಿರುವಂತದ್ದು, ಅವರಿಗೆ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸಲಿಕ್ಕೆ ಆಫರ್ ಕೊಡಬಹುದು ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಯಾಕಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ನ ಅಭ್ಯರ್ಥಿಯಾಗಿ ಅವರು ಸ್ಪರ್ಧಿಸಿದ್ರೆ ಗೆಲ್ಲುವಂತ ಸಾಧ್ಯತೆಗಳು ಹೆಚ್ಚು ಅನ್ನುವಂತ ಲೆಕ್ಕಾಚಾರವನ್ನ ಬಿಜೆಪಿ ಹೈಕಮಾಂಡ್ ಮಾಡಿಕೊಂಡಿದೆ. ಯಾಕಂದ್ರೆ ಬಿಜೆಪಿಯ ಭದ್ರಕೋಟೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಜೆಡಿಎಸ್ ನ ಮತಗಳು ಹೆಚ್ಚುವರಿಯಾಗಿ ಸೇರ್ಪಡೆ ಆದ್ರೆ ಆಂಧ್ರ ಪ್ರದೇಶದ ಇನ್ಫ್ಲುಯೆನ್ಸ್ ಕೂಡ ಅಲ್ಲಿ ಒಂದಿಷ್ಟು ಆಗುವಂತ ಹಿನ್ನೆಲೆಯಲ್ಲಿ ಸುಮಲತಾ ಅವರಿಗೆ ಇದೊಂದು ಹೇಳು ಮಾಡಿಸಿದ ಕ್ಷೇತ್ರ ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರಗಳನ್ನ ಹಾಕೊಳ್ಳಲಾಗ್ತಾ ಇದೆ. ಆದ್ರೆ ಸುಮಲತಾ ಈ ಒಂದು ಆಫರ್ ಅನ್ನ ಪರಿಗಣಿಸ್ತಾರ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಚರ್ಚೆಗಳು ಶುರುವಾಗಿರುವಂತದ್ದು. ಯಾಕೆಂದ್ರೆ ಈ ಹಿಂದೆ ಅವರು ಬೆಂಗಳೂರು ಉತ್ತರಕ್ಕೆ ಕೂಡ ಅವರ ಹೆಸರು ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ ಅವರು ಮಂಡ್ಯ ಹೊರತಾಗಿ ಎಲ್ಲೂ ಕೂಡ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು. ಹೀಗಾಗಿ ಇವತ್ತಿನ ಸಂದರ್ಭಕ್ಕೆ ಮಂಡ್ಯವನ್ನ ಬಿಟ್ಟು ಅವರು ಬೇರೆ ಕಡೆಗೆ ಅಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಸ್ಪರ್ಧೆ ಮಾಡ್ಲಿಕ್ಕೆ ಒಪ್ಕೊಳ್ತಾರ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು. ಹೈಕಮಾಂಡ್ ಪ್ರಸ್ತಾಪಕ್ಕೆ ಒಂದು ವೇಳೆ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ರೆ ಮುಂದಿನ ನಿಲುವು ಹೇಗಿರುತ್ತೆ? ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಮುಂದಿನ ದಿನಗಳಲ್ಲಿ ಬಿಜೆಪಿ ಸೂಕ್ತ ಸ್ಥಾನಮಾನಗಳನ್ನು ಕೊಡುವಂತ ಭರವಸೆ ಏನಾದ್ರೂ ಕೊಡುತ್ತಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳಿರುವಂತದ್ದು. ಒನ್ಸ್ ಜೆ.ಪಿ. ನಡ್ಡಾ ಅವರನ್ನ ಸುಮಲತಾ ಅವರು ಭೇಟಿಯಾದ ಬಳಿಕ ಇವೆಲ್ಲವಕ್ಕೂ ಕೂಡ ಒಂದು ತಾರ್ಕಿಕ ಉತ್ತರ ಸಿಗುವಂತ ಸಾಧ್ಯತೆಗಳಿದಾವೆ. ವಿದ್ಯಾ, ಥ್ಯಾಂಕ್ ಯು ಶಬೀರ್ ತಮ್ಮ ಡೀಟೇಲ್ಸ್ಗೆ. ಸದ್ಯಕ್ಕೆ ಈ ರೀತಿಯ ಆಫರ್ನ ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದು ನಿಂತ್ಕೊಳ್ಳಿ, ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಮ್ದು ಅಂತ ಎಲ್ಲಾದ್ರೂ ಸಲಹೆ ಕೊಟ್ರೆ, ಸೂಚನೆ ಕೊಟ್ರೆ, ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ? ಮಂಡ್ಯ ಬಿಟ್ಟು ಅಷ್ಟು ಸುಲಭವಾಗಿ ಬಂದ್ಬಿಡ್ತಾರ ಈ ಕಡೆಗೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮಗದೊಂದು ಕಡೆ ಮೈತ್ರಿಲಿ ಜೆಡಿಎಸ್ಗೆ ಮಂಡ್ಯ ಬಿಟ್ಕೊಡೋದು ಅನಿವಾರ್ಯ, ದಯವಿಟ್ಟು ಈ ಆಫರ್ನ ಒಪ್ಕೊಳ್ಳಿ ಅಂತ ಮನವಿ ಮಾಡೋ ಸಾಧ್ಯತೆ ಬಿಜೆಪಿ ಹೈಕಮಾಂಡ್